ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಗುರುವಾರದ ದಿನದ ಕುಕಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಇಲ್ಲಿ ನಾನು ಪನ್ನೀರ್ ಹಾಕಿ ಘೀ ರೈಸ್ ಮಾಡಿದ್ದೆ. ಸ್ವಲ್ಪ ಎದ್ದೇಳಿದ್ದು ಲೇಟೇ ಆಗೋಗಿತ್ತು, ಸುಮಾರು ಒಂದು 6:40 ಆಗೋಗಿತ್ತು. ಆ್ಯಂಡ್ ಇನ್ನು ಶೂಟ್ ಮಾಡಿಕೊಂಡು ನಾನು ತಿಂಡಿ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. 7:15ಗೆಲ್ಲ ರೆಡಿ ಆಗಿಬಿಡ್ಬೇಕು ತಿಂಡಿ ಅಂತ ಹೇಳ್ಬಿಟ್ಟು ಹಾಗೇ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಅದ್ರ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಮುಂಬರುವ ದಿನಗಳಲ್ಲಿ ನಾನು ಆ ತಿಂಡಿನ ಮತ್ತೊಮ್ಮೆ ಮಾಡಿಬಿಟ್ಟು ಬೇಕಾದ್ರೆ ತೋರಿಸ್ತೀನಿ. ರೆಡಿ ಎಲ್ಲ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಹಿತೈಷ್ಗೆ ಒಂದು ವಿಸಿಲ್ ಬಂದರೆ ಆಫ್ ಮಾಡು, ಟೆರೇಸ್ ಮೇಲೆ ಹೋಗಿ ಹೂಕಿತ್ಕೊಂಡು ಬರ್ತೀನಿ ಅಂತ ಬಂದಿದ್ದೆ. ಇತ್ತೀಚೆಗೆ ಬೆಳಗಿನ ಹೊತ್ತು 8 ಗಂಟೆವರೆಗೂ ಇದೇ ರೀತಿ ಇರುತ್ತೆ ವ್ಯೂ. ಹೊರಗಡೆ ಏನೂ ಕಾಣೋದಿಲ್ಲ, ಅಷ್ಟು ಮಂಜು ಕವ್ದಿರುತ್ತೆ. ನಿಮ್ಮ ಕಡೆನಲ್ಲೂ ಹೀಗೆ ಇರುತ್ತಾ ತಿಳಿಸಿ. ಈ ರೀತಿ ಮಂಜು ಬಿದ್ದಿದ್ರೆ ಆವತ್ತಿನ ದಿನ ಎಲ್ಲ ತುಂಬ ಬಿಸಿಲು ಅಂತ ನನಗೆ ಅನಿಸುತ್ತೆ. ಬೆಳಗ್ಗೆ ಹೊತ್ತು ಚೆನ್ನಾಗಿರುತ್ತೆ, ಬಟ್ ಇದು ಯಾವಾಗ ಬಿಸಿಲು ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನದ ಮೇಲೆ ಹೆವಿ ಬಿಸಿಲಾಗ್ಬಿಡುತ್ತೆ. ಸೊ ಟೆರೆಸ್ ಮೇಲೆ ಬಂದು ಇಲ್ಲಿ ಏನು ಪೂಜೆಗೆ ಬೇಕಾಗಿರುವಂಥ ಹೂಗಳನ್ನೆಲ್ಲ ಕಿತ್ಕೊಂಡು ಕೆಳಗೆ ಬಂದೆ. ಆ್ಯಂಡ್ ಇಲ್ಲಿ ನಮ್ಮ ಸೀತಾಫಲದ್ದು ಒಂದು ಸಸಿ ತಂದು ಹಾಕಿ ಒಂದು 3 ಇಯರ್ಸ್ ಆಗಿತ್ತು. ಅಂದರೆ ಈ ಮನೆಗೆ ಬಂದು ಹೊಸದ್ರಲ್ಲಿ ಸಣ್ಣ ಸಸಿ ತಂದು ಹಾಕಿದ್ದಿದ್ದು. ಲಾಸ್ಟ್ ಇಯರು ಏಪ್ರಿಲ್ನಲ್ಲಿ 2 ಸೀತಾಫಲ ಬಿಟ್ಟಿತ್ತು. ಈ ಸಲ ತುಂಬಾ ಕಾಯಿಗಳಾಗಿದೆ, ಅಂದರೆ ಮೊಗ್ಗುಗಳಾಗಿದೆ. ಇದರಲ್ಲಿ ನೋಡಬೇಕು, ಕೆಲವೊಂದೊಂದು ಫ್ರೂಟ್ ಆಗೋಕ್ಕಿಂತ ಮುಂಚೆನೇ ಬಿದ್ದೋಗ್ಬಿಡುತ್ತೆ, ಫ್ಲವರ್ ಥರ ಆಗಿಬಿಟ್ಟು. ಬಟ್ ಇದು ಎಷ್ಟಾಗುತ್ತೆ ಈ ಸಲ, ಎಷ್ಟು ಕಾಯಿ ಕಚ್ಚುತ್ತೆ ಅಂತ ನೋಡಬೇಕು. ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಇಯರ್ ಸೀತಾಫಲ, ಸಖತ್ ಸ್ವೀಟಾಗಿತ್ತು. 2 ಬಿಟ್ಟಿದ್ದು ಸಖತ್ತಾಗಿತ್ತು. ಸೊ ಈ ಸಲ ನೋಡೋಣ, ಅದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡಬೇಕು ಇವಾಗ. ಆ್ಯಂಡ್ ನಮ್ಮನೆ ಕರಿಬೇವು ನೋಡಿ ಎಷ್ಟು ಚೆನ್ನಾಗಾಗಿದೆ. ಆ್ಯಂಡ್ ಇದು ಗ್ರೋ ಬ್ಯಾಗ್ನಲ್ಲಿ ಹಾಕಿರೋದ್ರಿಂದ ತುಂಬ ಜಾಸ್ತಿ ಎತ್ತರಕ್ಕೆ ಬೆಳಿಲಿಕ್ಕೆ ಬಿಡಬಾರ್ದು, ತುಂಬ ಭಾರ ಆದಂಗೆ ಆಗಿಬಿಡುತ್ತೆ. ಸೊ ಆವಾಗ ಮನೆಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊತಾ ಇರಬೇಕು, ಆವಾಗ ಮತ್ತೆ ಚಿಗುರೊಡ್ದು ಚೆನ್ನಾಗಾಗುತ್ತೆ. ಈ ರೀತಿ ರೌಂಡ್ ಗ್ರೋ ಬ್ಯಾಗ್ಗಳಲ್ಲಿ ನಾನು ಸ್ವಲ್ಪ ಪಾಲಕ್ ಸೊಪ್ಪಿನ ಬೀಜ ಹಾಕಿದ್ದೆ. ಬೇಸಿಗೆ ಬಿಸಿಲಿಗೆ ತುಂಬಾ ಏನು ಒಣಗೋದಂಗೆ ಆಗೋಗಿತ್ತು. ಆ್ಯಂಡ್ ನನಗೂ ಸ್ವಲ್ಪ ದಿನಗಳಿಂದ ಕೆಲಸ ಜಾಸ್ತಿ ಆಗಿರೋದ್ರಿಂದ ಮೇಲೆ ಬಂದು ಇದರ ಆರೈಕೆ ಮಾಡೋಕ್ಕೇ ಆಗಿರಲಿಲ್ಲ, ನೋಡಿಕೊಂಡೇ ಇರಲಿಲ್ಲ. ತುಂಬಾ ಕಳೆ ಎಲ್ಲ ಬೆಳೆದ್ಬಿಟ್ಟಿತ್ತು. ಸೊ ಎಷ್ಟಾಗುತ್ತೆ ಅಷ್ಟು ಈ ಟೈಮ್ನಲ್ಲಿ ಒಂದು ಸ್ವಲ್ಪ ಕಿತ್ಬಿಟ್ಟು ಕೆಳಗೆ ಹೋಗ್ತಾ ಇದ್ದೀನಿ ನಾನು. ಮತ್ತು ಅದಕ್ಕೂ ಒಂದು ಸ್ವಲ್ಪ ಏನು ಗೊಬ್ಬರ ಎಲ್ಲ ಹಾಕಬೇಕು. ನೆಕ್ಸ್ಟ್ ಅದನ್ನು ತೋರಿಸ್ತೀನಿ ಯಾವ ರೀತಿ ಗೊಬ್ಬರ ಹಾಕ್ತೀನಿ ಅಂತ. ಸೊ ಅದಕ್ಕೆ ಬಿಸಿಲು ಜಾಸ್ತಿಯಾಗಿ ಈ ರೀತಿ ಅಂದರೆ ಸ್ವಲ್ಪ ಬೆಳವಣಿಗೆ ಅಷ್ಟಾಗಿ ಚೆನ್ನಾಗಾಗಿಲ್ಲ. ಅದೇನೇ ನಾನು ಸೆಕೆಂಡ್ ಫ್ಲೋರಲ್ಲಿರೋ ಅಂಥ ನಮ್ಮ ಇನ್ನೊಂದು ಬಾಲ್ಕನಿನಲ್ಲಿ ಹಾಕಿದ್ದೀನಿ. ಅದು ತುಂಬಾ ಚೆನ್ನಾಗಿ ಬಂದಿದೆ ಪಾಲಕ್ ಸೊಪ್ಪು. ನಾನು ಮೇಲಿಂದ ಬರೋ ಅಷ್ಟರಲ್ಲಿ ಹಿತೇಶ್ಗೆ ಹೇಳ್ಬಿಟ್ಟು ಬಂದಿದ್ದೆ, ಒಂದೇ ಒಂದು ವಿಸಿಲ್ ಬಂದರೆ ಆಫ್ ಮಾಡಿರು ಸ್ಟವ್ ಅಂತ. ಸೊ ಅವನು ಆಫ್ ಮಾಡಿ ಇಟ್ಟಿದ್ದ. ಇವಾಗ ಪ್ರೆಷರ್ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಬರೀ ಪ್ಲೇನ್ ಘೀ ರೈಸ್ ಮಾಡೋದಕ್ಕಿಂತ ಈ ರೀತಿ ಪನ್ನೀರ್ ಹಾಕಿ ಮಾಡಿದ್ರೆ ಸಖತ್ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ. ಆ್ಯಂಡ್ ಪನ್ನೀರ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಸಖತ್ತಾಗಿರುತ್ತೆ. ಪನ್ನೀರ್ ಬದಲಿಗೆ ನೀವು ಸ್ವೀಟ್ ಕಾರ್ನ್ನ ಹಾಕ್ಕೋಬೋದು, ಮಶ್ರೂಮ್ನ ಹಾಕ್ಕೋಬೋದು, ಅಥವಾ ಸೋಯಾ ಚಂಕ್ಸ್ನ ಹಾಕ್ಕೋಬೋದು. ಇವು 3ನ್ನ ಹಾಕ್ಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ. ತಿಂಡಿ ಎಲ್ಲ ತಿಂದು ಹಿತೇಶ್ನ ಸ್ಕೂಲಿಗೆ ಕಳಿಸಿ. ಆ್ಯಂಡ್ ಇವಾಗ ಸುಮಾರು ಒಂದು 11 ಗಂಟೆ ಟೈಮ್ನಲ್ಲಿ ಹಿಂದಿನ ದಿನ ಬಂದಿದ್ದಂಥ ನನಗೆ ಆರ್ಡರ್ಸು ಲಡ್ಡು ಬೆಳಗ್ಗೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. 1/4 kg ಕೇಳಿದವ್ರಿಗೆ 1/4 kg, ಅರ್ಧ kg ಕೇಳಿದವ್ರಿಗೆ ಅರ್ಧ kg, ಆ್ಯಂಡ್ 1 kg ಕೇಳಿದವ್ರಿಗೆ ಅದೇ ಅರ್ಧ kgದೇ 2 ಬಾಕ್ಸನ್ನು ನಾನು ಕೊಟ್ಟು ಕಳಿಸ್ತಾ ಇದ್ದೀನಿ. ಲಡ್ಡುದೊಂದು ತುಂಬಾ ಅಂದರೆ ಡೇಟ್ಸ್ ಆ್ಯಂಡ್ ನಟ್ಸ್ ಲಾಡೋದು ತುಂಬಾ ಟೇಸ್ಟ್ ಚೆನ್ನಾಗಿದೆ ಅಂತ ಫಸ್ಟ್ ಟೈಮ್ 1/4 kg ತೊಗೊಂಡವರು ನೆಕ್ಸ್ಟ್ ಅರ್ಧ kgಗೆ ತೊಗೋತಾ ಇದ್ದಾರೆ. ಮೇಡಮ್ ಒಂದು ತಿಂದರೆ ಸಾಕಾಗ್ತಾನೆ ಇಲ್ಲ, ಇನ್ನೊಂದು ತಿನ್ನೋಣ ಅಂತ ಹೇಳಿ ಒಂದು ಬಾಕ್ಸ್ ಫುಲ್ ಒಂದೇ ದಿನ ಖಾಲಿ ಮಾಡಿಬಿಟ್ಟಿದ್ದೀವಿ ಮೇಡಮ್. ನೆಕ್ಸ್ಟ್ ಇನ್ನೊಂದು ಅರ್ಧ kg ಆರ್ಡರ್ ಮಾಡ್ತಾಯಿದ್ದೀವಿ, ದಯವಿಟ್ಟು ಕೊಟ್ಟು ಕಳಿಸಿ ಅಂತ ಹೇಳಿ. ಅಷ್ಟು ಚೆನ್ನಾಗಿದೆ, ಏಕೆಂದರೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಮನೆಯಲ್ಲೇ ಖುದ್ದಾಗಿ ಮನೆ ತುಪ್ಪ ಹಾಕಿ ಮಾಡೋದ್ರಿಂದ ಆ ಬಾಕ್ಸ್ ಓಪನ್ ಮಾಡ್ತಿದ್ದ ಹಾಗೇ ಅದ್ರ ಘಮ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ, ಈವನ್ ನಾವೂ ಅಷ್ಟೇ ಎಲ್ಲ ಪ್ಯಾಕ್ ಮಾಡಿ ಇನ್ನೊಂದು 1/4 kgಗೂ ಆಗಲ್ಲ, ಅರ್ಧ kgಗೂ ಆಗಲ್ಲ, ಒಂದು 3-4 ಲಡ್ಡುಗಳು ಮಿಕ್ಕಿರುತ್ತೆ. ನಾವೇ ಖಾಲಿ ಮಾಡ್ಕೊತೀವಿ ಮನೆಯಲ್ಲಿ. ದಿನ ತಿಂದ್ರೂ ಬೋರ್ ಆಗಲ್ಲ. ಇದು ಅಷ್ಟು ಹೆಲ್ದಿ ಇದೆ, ಅಷ್ಟು ಸೂಪರಾಗಿದೆ. ಸೊ ನೀವು ಇನ್ನೂ ಏನಾದರೂ ಟೇಸ್ಟ್ ನೋಡಿಲ್ಲ ಅನ್ನೋದಾದರೆ ಖಂಡಿತ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ತುಂಬಾ ಹೆಲ್ದಿ ರೆಸಿಪಿ, ಯಾವುದೇ ರೀತಿ ಬೆಲ್ಲ ಇಲ್ಲ, ಶುಗರ್ ಇಲ್ಲ, ಜೇನುತುಪ್ಪ ಇಲ್ಲ, ಕಂಪ್ಲೀಟ್ಲಿ ಡೇಟ್ಸ್ ಮತ್ತು ನಟ್ಸ್ನ ಯೂಸ್ ಮಾಡಿ ಮಾಡೋ ಅಂಥ ಲಾಡು.
ಸಂಜೆ ನಾನು ಡಿಸ್ಪ್ಯಾಚ್ ಮಾಡೋದು. ಸೊ ಆವತ್ತಿನ ದಿನಕ್ಕೆ ಎಷ್ಟೆಷ್ಟು ಆರ್ಡರ್ ಬಂದಿದೆ ಲಡ್ಡು ಅಷ್ಟನ್ನು ಪ್ಯಾಕ್ ಮಾಡಿ ಅದನ್ನೆಲ್ಲ ಬಬಲ್ ರ್ಯಾಪ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಸೊ ದಟ್ ನನಗೆ ನೆಕ್ಸ್ಟ್ ಸಂಜೆ ಪ್ಯಾಕಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಅದೆಲ್ಲ ಆದಮೇಲೆ ಮನೆಯಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಇವಾಗ ಸ್ವಲ್ಪ ದಪ್ಪ ದಪ್ಪ ಎಸಳು ಸಿಗ್ತಾ ಇದೆ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅಂದರೆ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಜಾಸ್ತಿನೂ ಆಗಿಬಿಡುತ್ತೆ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವಾಗವಾಗ ಫ್ರೆಶ್ ಆಗಿ ವಾರಕ್ಕೆ 10 ದಿನಕ್ಕೆ ಬೇಕಾಗಿರೋಷ್ಟು ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪನೇ ತೊಗೊತಾ ಇದ್ದೀನಿ. ಹಾಗೆಯೇ ಶುಂಠಿ ನಾನು ಊರಿಂದ ತಂದು ಮೇಲ್ಗಡೆ ಇಟ್ಬಿಟ್ಟಿರ್ತೀನಿ, ಫ್ರಿಜ್ನಲ್ಲಿ ಇಟ್ಟರೆ ಮೊಳಕೆ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು, ಗಾಳಿ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಮತ್ತೆ ಮೇಲೆ ಬಂದು ಶುಂಠಿನ ತೊಗೊಂಡು ಹೋಗ್ಲಿಕ್ಕೆ ಬಂದೆ. ಆ್ಯಂಡ್ ನಾನು ಹೇಳಿದ್ದೆ ಅಲ್ವಾ, ಸೆಕೆಂಡ್ ಫ್ಲೋರಲ್ಲಿರೋ ಬಾಲ್ಕನಿನಲ್ಲಿ ಮತ್ತೆ ನಾನು ಹಾಕಿದ್ದೀನಿ ಪಾಲಕ್ ಸೊಪ್ಪು ಸಬ್ಸಿಗೆ ಎಲ್ಲ ಅಂತ. ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಬೆಳಗಿನ ಬಿಸಿಲು ಮಾತ್ರ ಬರುತ್ತೆ, ಇನ್ನು ಮಿಕ್ಕಿದೆಲ್ಲ ನೆರಳು ಟೈಮು, ಹಾಗಾಗಿ ಸಖತ್ತಾಗಿ ಬಂದಿದೆ. ಇಲ್ಲಿ ಇನ್ನೊಂದು ವೀಕ್ ಅಥವಾ ಒಂದು 15 ಡೇಸಲ್ಲಿ ನೆಕ್ಸ್ಟ್ ಅದು ಪಾಲಕ್ ಸೊಪ್ಪು ಹಾರ್ವೆಸ್ಟಿಂಗಿಗೆ ರೆಡಿಯಾಗಿರುತ್ತೆ. ಆ್ಯಂಡ್ ಬೇಸಿಗೆ ಇದ್ದಾಗ ಸಂಜೆ ಹೊತ್ತು ಈ ರೀತಿ ಬಾಲ್ಕನಿನಲ್ಲಿ ಫುಲ್ಲು ಗಿಡಗಳಿದ್ದಾಗ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದು ನಮ್ಮ ಫೇವ್ರೇಟ್ ಆಗಿರುತ್ತೆ. ಆ್ಯಂಡ್ ಮೇಲಿಂದ ಶುಂಠಿ ತಂದೆ. ಶುಂಠಿನ ಸ್ವಲ್ಪ ಫುಲ್ಲು ಸಿಪ್ಪೆ ತೊಗೋಬೇಕು ಅಂತೇನಿಲ್ಲ, ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಮಣ್ಣಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರಿನಲ್ಲಿ ನೀಟಾಗಿ ವಾಶ್ ಮಾಡಿ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು ರೌಂಡಿಗೆ. ಕೆಲವರು ಶುಂಠಿ ಜಾಸ್ತಿ ಹಾಕಿ ಬೆಳ್ಳುಳ್ಳಿ ಕಡಿಮೆ ಹಾಕ್ತಾರೆ, ಇನ್ನು ಕೆಲವರು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಶುಂಠಿ ತುಂಬ ಸ್ಟ್ರಾಂಗಪ್ಪ ಅಂತ ಅಂದ್ಬಿಟ್ಟು ಶುಂಠಿ ಪ್ರಮಾಣ ಕಡಿಮೆ ಹಾಕ್ತಾರೆ. ಆದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಶುಂಠಿ ಎಷ್ಟು ಪ್ರಮಾಣ ತೊಗೊಂಡಿರ್ತೀನೋ ಅಷ್ಟೇ ಪ್ರಮಾಣ ಬೆಳ್ಳುಳ್ಳಿನೂ ಸಹ ತೊಗೊಂಡಿರ್ತೀನಿ. ಸೊ ಈ ಪ್ರಮಾಣ ನನಗೆ ಒಂದು 10 ಡೇಸ್ಗೆ ಆಗುತ್ತೆ, ಕರೆಕ್ಟಾಗಿ ಆಗುತ್ತೆ. ಕೆಲವೊಬ್ಬರು ತುಂಬ ಕೆಡದೇ ಇರಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ರುಬ್ಕೊಳ್ಳೋ ಅಂಥದ್ದು, ಉಪ್ಪು ಹಾಕಿ ರುಬ್ಕೊಳ್ಳೋ ಅಂಥದ್ದು, ಅರಿಶಿನ ಅದೆಲ್ಲ ಹಾಕ್ತಾರೆ. ಅದು ತಿಂಗಳಾನುಗಟ್ಟಲೆ ಇಟ್ಕೋಬೇಕು ಅಂತ ಅಂದಾಗ ಮಾತ್ರ ಆ ರೀತಿ ಪ್ರೊಸೀಜರ್ನ ನೀವು ಫಾಲೋ ಮಾಡಿ. ಜಸ್ಟ್ 1 ವೀಕಲ್ಲಿ 10 ಡೇಸಲ್ಲಿ ಖಾಲಿ ಮಾಡಿಬಿಡ್ತೀವಿ ಅಂದರೆ ಅವೆಲ್ಲ ಏನೂ ಹಾಕೋದು ಬೇಡ. ಬರೀ ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಫೈನ್ ಆಗಲಿ ಅಂತ 1/4 ಲೋಟ ಆಗುವಷ್ಟು ಮಾತ್ರ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಹಾಕಿದ್ರೆ ಕೆಟ್ಟೋಗ್ಬಿಡುತ್ತೆ, ತುಂಬ ದಿನ ಇಡೋಕ್ಕಾಗಲ್ಲ ಅಂದವ್ರಿಗೂ ಸೇಮ್ ಆನ್ಸರು. ನಾನು ತುಂಬ ದಿನಗಳ ಕಾಲ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ. ಜಸ್ಟ್ 1 ವಾರ 10 ಡೇಸ್ಗೆ ಪಲಾವ್ಗೆ ಗೊಜ್ಜುಗಳಿಗಂತೂ ಡೈಲಿ ಬೇಕೇ ಬೇಕಾಗುತ್ತೆ, ಒಂದೊಂದು ಸಣ್ಣ ಟೀ ಸ್ಪೂನ್ ಆಗೋಷ್ಟು. ಏಕೆಂದರೆ ಬೆಳಗ್ಗೆ ತಿಂಡಿಗೆ ಗೊಜ್ಜು ಚಟ್ನಿ ಎಲ್ಲ ಮಾಡ್ತಾನೆ ಇರ್ತೀವಿ. ಈವನ್ ಚಟ್ನಿಗೂ ಶುಂಠಿ ಬೆಳ್ಳುಳ್ಳಿ ಹಾಕ್ತೀವಿ, ಗೊಜ್ಜುಗಳಿಗೂ ಶುಂಠಿ ಬೆಳ್ಳುಳ್ಳಿ ಹಾಕ್ತೀವಿ. ಇನ್ನು ಸಾಂಬಾರಿಗೆ ನಾನು ಶುಂಠಿ ಹಾಕಲ್ಲ, ಬರೀ ಬೆಳ್ಳುಳ್ಳಿ ಹಾಕೋದು, ಹಾಗಾಗಿ ಸಾಂಬಾರಿಗೇನು ಖಾಲಿ ಆಗೋಲ್ಲ. ಇನ್ನು ವಾರಕ್ಕೊಂದು ದಿವಸ ಪಲಾವು ಗೀ ರೈಸು ಅದೆಲ್ಲ ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೆ ಇಷ್ಟಿಷ್ಟು ಒಂದೊಂದು ಸ್ಪೂನು ಅಂತ ಅಂದ್ಬಿಟ್ಟು ವಾರದಲ್ಲಿ 10 ದಿನದಲ್ಲಿ ಇಷ್ಟು ಪ್ರಮಾಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗುತ್ತೆ. ಜಾಸ್ತಿ ನೀವು 1 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಉಪ್ಪು ಹಾಕಿ ರುಬ್ಕೋಬೋದು, ಎಣ್ಣೆ ಹಾಕಿ ರುಬ್ಕೋಬೋದು, ಹಾಗೆಯೇ ಅರಿಶಿನ ಪುಡಿನೂ ಸಹ ಹಾಕಿ ರುಬ್ಬಿಟ್ಕೋಬೋದು. ಬೆಳಗ್ಗೆನೇ ತಿಂಡಿ ಎಲ್ಲ ಆದಮೇಲೆ ಬೆಳಗ್ಗೆ ತಿಂಡಿದು ನಾವು ತಿಂದಿರೋವಂಥ ಪಾತ್ರೆ ಎಲ್ಲನೂ ಕ್ಲೀನಾಗಿರುತ್ತೆ. ಆ್ಯಂಡ್ ಎಗೈನ್ ಮತ್ತೆ ಅಡುಗೆ ಮನೆಯಲ್ಲಿ ಇಷ್ಟೆಲ್ಲ ಪಾತ್ರೆ ಇರುತ್ತೆ ಅಂತ ಅಂದರೆ ನನಗೂ ಸ್ವಲ್ಪ ಕಸಿವಿಸಿ ಆಗುತ್ತೆ. ಹಾಗಾಗಿ ಅವಾಗೆ ಅಲ್ಲಿಂದ ಏನೇನು ಅಡುಗೆ ಮನೆಯಲ್ಲಿ ಇರುತ್ತೆ ಪಾತ್ರೆಗಳು ಅದನ್ನೆಲ್ಲ ಯುಟಿಲಿಟಿಗೆ ತಂದು ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ಯುಟಿಲಿಟಿ ಸಿಂಕ್ ಸಹ ಕ್ಲೀನಾಗಿರುತ್ತೆ. ಆ್ಯಂಡ್ ಅಡುಗೆ ಮನೆ ಸ್ಲ್ಯಾಬ್ ಸಹ ನೀಟ್ ಅಂತ ಅನಿಸುತ್ತೆ. ಪಾತ್ರೆಗಳಾಗಿರ್ಬೋದು, ಪ್ಲೇಟ್ಸ್ ಏನೇ ಇದ್ರೂ ಅವಾಗ ತಂದು ಇಲ್ಲಿ ಕ್ಲೀನ್ ಮಾಡ್ಕೊಬಿಡ್ಬೇಕು. ಆ್ಯಂಡ್ ಇದು ನಮ್ಮ ಯುಟಿಲಿಟಿ ಏರಿಯಾ. ಅಡುಗೆ ಮನೆಯಲ್ಲೂ ಅಷ್ಟೇ, ಇಡೀ ಮನೆಯಲ್ಲೂ ಅಷ್ಟೇ, ಎಲ್ಲ ಕಡೆಯಲ್ಲೂ ತುಂಬಾ ಚೆನ್ನಾಗಿ ಬೆಳಕು ಬರೋ ಅಂಥ ರೀತಿಯಲ್ಲಿ ನಾವು ಮನೇನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದು ಓಪನ್ ಸ್ಪೇಸ್ ಥರ ಇದೆ, ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಅಡುಗೆ ಮನೆಗೆ ನಮಗೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ತುಂಬ ಜೋರು ಅಡ್ಮಳೆ ಬಂದ್ರೂ ಒಳಗಡೆ ನೀರು ಹೆಚ್ಚಲು ಏನೂ ಬರಲ್ಲ. ಅಲ್ಲಿ ತುಂಬಾ ಸ್ಲ್ಯಾಂಟಾಗಿ ಕಟ್ಸಿರೋದ್ರಿಂದ ಯಾವುದೇ ರೀತಿ ನೀರು ಹೆಚ್ಚಲು ಬರಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ನಾನು ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದಾಯಿತು. ಅಷ್ಟರಲ್ಲಿ ಕೆಳಗಡೆಯಿಂದ ಅತ್ತೆ ರಾಗಿ ದೋಸೆ ಮಿಕ್ಸಿಗೆ ಮತ್ತು ಮೆಂತ್ಯ ಮುದ್ದೆ ಹಿಟ್ಟು ಮತ್ತು ಸ್ಪ್ರೌಟೆಡ್ ರಾಗಿತೆ ತುಂಬ ಆರ್ಡರ್ಸ್ ಬಂದಿತ್ತು. ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬಾ ಮಿಲ್ಲಿಗೆ ಹೋಗ್ಬಿಟ್ಟು ಪೌಡರ್ ಮಾಡಿಸ್ಕೊಂಡು ಬಾ ಅಂತ ಕರೆದ್ರ. ಸೊ ಹಾಗಾಗಿ ಅದಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಸಂಜೆ ಆಯಿತು ಅಂತ ಅನ್ಸಿದ್ರೆ ಎಗೇನ್ ಪ್ಯಾಕಿಂಗು, ಆರ್ಡರ್ಸ್ ಪ್ಯಾಕಿಂಗು ಅದಕ್ಕೆ ಅಂತ ಕೂತ್ಕೊಬಿಟ್ರೆ ಇದಕ್ಕೆ ಟೈಮೇ ಆಗಲ್ಲ ನನಗೆ. ಹಾಗಾಗಿ ಟೈಮ್ ಸಿಕ್ಕಿದಾಗ ಈ ರೀತಿ ಏನೇನು
ರೆಡಿ ಮಾಡಿಸಿ ಇಟ್ಟಿರ್ತೀವಿ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಈ ರೀತಿ ಮಿಲ್ಲಿಗೆ ಬಂದುಬಿಟ್ಟು ರೆಡಿ ಮಾಡಿಸ್ಕೊತೀನಿ. ಆ್ಯಂಡ್ ರಾಗಿ ದೋಸೆ ಪ್ರಿಮಿಕ್ಸು ಮತ್ತು ಸ್ಪ್ರೌಟೆಡ್ ರಾಗಿ ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಹೈ ಡಿಮ್ಯಾಂಡಲ್ಲಿ ಹೋಗ್ತಾ ಇದೆ. ಆ್ಯಂಡ್ ನೋಡಿ ಇದು ಮೆಂತ್ಯ ಮುದ್ದೆನೂ ಅಷ್ಟೇ, ಬೇಸಿಗೆ ಅಲ್ವಾ, ತಂಪು ಮೆಂತ್ಯ ಮುದ್ದೆ ತುಂಬ, ಹಾಗಾಗಿ ಮೆಂತ್ಯ ಮುದ್ದೆಗೂ ತುಂಬಾ ಆರ್ಡರ್ಸ್ ಬರ್ತಾಯಿದೆ. ಸೊ ಇವೆಲ್ಲವನ್ನು ಸಹ ಫ್ರೆಶ್ ಆಗಿ ಎಗೇನ್ 15 to 20 kg ಆಗೋಷ್ಟು ರೆಡಿ ಮಾಡಿಸಿ ಇಟ್ಟಿದ್ದೀನಿ. ಸೊ ಬೇಕಿತ್ತು ಅಂತ ಅಂದಲ್ಲಿ 7795846794ಗೆ ವಾಟ್ಸಪ್ ಮಾಡಿ ಪರ್ಚೇಸ್ ಮಾಡ್ಬೋದು. ಮಿಲ್ಲೆಲ್ಲ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ 2:15 ಆಗಿತ್ತು. ನಾನು ಹೋಗಿ ಬರೋ ಅಷ್ಟರಲ್ಲೇನೆ ಅತ್ತೆ ಬಿಸಿ ಬಿಸಿ ಅನ್ನ ರೆಡಿ ಮಾಡಿ ಇಟ್ಟಿದ್ರು. ಆ್ಯಂಡ್ ಸಾಂಬಾರು ಹಿಂದಿನ ದಿನ ರಾತ್ರಿ ಮಾಡಿರೋದೇ ಇತ್ತು, ಹಾಗಾಗಿ ಜಸ್ಟ್ ಅದನ್ನು ಬಿಸಿ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ನನಗೆ ತುಂಬ ಬಿಸಿಲಿಗೆ ಹೋಗಿ ಬಂದುಬಿಟ್ಟೆ ಅಲ್ವಾ, ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಕೋಲ್ಡಾಗಿ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತು. ಇನ್ನು ಜ್ಯೂಸು ಅದು ಇದು ಅನ್ನೋದಾದರೆ ಹೇಗೇನು ಅದರಲ್ಲಿ ಸಕ್ಕರೆ ಹಾಕ್ಕೋಬೇಕು, ಸುಮ್ಮನೆ ಬೇಡ, ಇನ್ನು ಆಮೇಲೆ ಊಟ ಸೇರಲ್ಲ ಅಂತ ಅಂದ್ಬಿಟ್ಟು ಮಸಾಲೆ ಮಜ್ಜಿಗೆ ಮಾಡ್ಕೊಬಿಡೋಣ, ಹೇಗೆ ಇದ್ರೂ ಫ್ರೆಶ್ಶಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀನಿ ಅಲ್ವಾ ಅಂತ ಅಂದ್ಬಿಟ್ಟು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ 1/4 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು ಹೇರಳವಾಗಿ ಹಾಕ್ಕೊಂಡಿದ್ದೀನಿ ಜಾಸ್ತಿ, ಏಕೆಂದರೆ ಕರಿಬೇವು ತಿಂದಷ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ಒಂದು 1/4 ಚಮಚ ಆಗೋಷ್ಟು ಜೀರಿಗೆನ ಸೇರಿಸಿದ್ದೀನಿ, ಏನು ಜೀರ್ಣ ಶಕ್ತಿಗೆ ತುಂಬಾ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಮೊಸರು, ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ಇದನ್ನು ರುಬ್ಕೊಂಡು ಬರಬೇಕು. ಸ್ವಲ್ಪ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಏಕೆಂದರೆ ಬೇಸ್ಗೆ ತಂಪಾಗುತ್ತೆ. ಈ ರೀತಿ ಚಿಯಾ ಸೀಡ್ಸ್ ಆಗಿರ್ಬೋದು, ಸಬ್ಜಾ ಸೀಡ್ಸ್ ಆಗಿರ್ಬೋದು, ಏನಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಮಾಡೋದಕ್ಕೆ ಫ್ರಿಜ್ ನೀರು ಬಳಸೋದಕ್ಕಿಂತ ಮಡಿಕೆ ಇವಾಗಿದೆ ಅಲ್ವಾ ನಮ್ಮ ಮನೆಯಲ್ಲಿ, ಆ್ಯಂಡ್ ನೀವು ನೋಡ್ಬೋದು ಯಾವಾಗಲೂ ಮಡಿಕೆ ನೀರನ್ನೇ ಉಪಯೋಗಿಸ್ತಾ ಇದ್ದೀನಿ ನಾನು ಕುಡಿಯೋದಕ್ಕಾಗಿರ್ಬೋದು. ಆ್ಯಂಡ್ ಈ ರೀತಿ ಮಜ್ಜಿಗೆ ಮತ್ತು ಜ್ಯೂಸ್ ಮಾಡೋದಕ್ಕೆ ಐಸ್ ಬದಲಾಗಿ ಮಡಿಕೆ ನೀರನ್ನು ಹಾಕ್ಕೊಂಡ್ರೆ ಅಷ್ಟೇ ಕೋಲ್ಡಾಗಿದೆ. ಕೆಲವೊಮ್ಮೆ ಒಂದಂತೂ ನೀರು ಕುಡಿತಾ ಇರ್ಬೇಕಾದ್ರೆ ಮಡಿಕೆ ನೀರಂದು ಅಲ್ಲೆಲ್ಲ ಜುಮ್ಮನ್ಬಿಡುತ್ತೆ, ಅಷ್ಟು ಕೋಲ್ಡಾಗಿರುತ್ತೆ ಮಡಿಕೆ ನೀರು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಬೇಸಿಗೆ ಬಂದಿದೆ ಅಂತ ಅಂದ್ಬಿಟ್ಟು ಎಗೇನ್ ಫ್ರಿಜ್ಜಿಂದ ತೆಗೆದು ನೀರನ್ನು ಕುಡಿಯೋದ್ರ ಬದಲು ಒಂದು ಮಡಿಕೆಗೆ ನೀವು ಇನ್ವೆಸ್ಟ್ ಮಾಡಿಬಿಟ್ರೆ ಬೇಸಿಗೆ ಮುಗ್ಯೋವರೆಗೂ ಆರಾಮಾಗಿ ಮಡಿಕೆ ನೀರನ್ನು ಹೆಲ್ದಿಯಾಗಿ ಕುಡಿತಾ ಇರ್ಬೋದು. ಆ್ಯಂಡ್ ಮತ್ತೆ ಕುಡಿಬೇಕು ಅಂತ ಅನಿಸುತ್ತೆ, ಡಿಹೈಡ್ರೇಷನ್ ಆಗಲ್ಲ, ತುಂಬಾ ಚೆನ್ನಾಗಿ ನೀರು ಕುಡಿಬೇಕು ಅಲ್ವಾ ಬೇಸಿಗೆಗಾಲದಲ್ಲಿ. ಹಾಗಾಗಿ ಎಲ್ಲರೂ ಸಹ ಮಡಿಕೆನ ತಂದಿಟ್ಕೊಂಡು ಮಡಿಕೆ ನೀರನ್ನು ಸೇವಿಸಿ. ಆ್ಯಂಡ್ ಇಲ್ಲಿ ಮಸಾಲೆ ಮಜ್ಜಿಗೆನೂ ಸಹ ರೆಡಿ ಆಯಿತು. ನಾನು ಇಲ್ಲಿ ಮಸಾಲೆ ಮಜ್ಜಿಗೆನ ಕುಡಿದು ಆಮೇಲೆ ಊಟಕ್ಕೆ ರೆಡಿ ಆದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.